ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ನಾವು ಎಳೆದು ತಂದಂಥ ರಥವನ್ನು ಯಾರೇ ಆಗಲಿ ನಿಮ್ಮ ಕೈಲಾದರೆ ಮುಂದೆ ಎಳೆದುಕೊಂಡು ಬನ್ನಿ, ಹಿಂದಕ್ಕೆ ಮಾತ್ರ ತಳ್ಳಬೇಡಿ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ತತ್ವ ಮಾರ್ಗದಲ್ಲಿ ನಾವು ನಡೆಯಬೇಕಾದ್ರೆ ಒಂದು ಸಂಘಟನೆಯನ್ನು ಕಟ್ಕೋಬೇಕು. ಆ ಸಂಘಟನೆಯಲ್ಲಿ ನಾವು ಶಿಸ್ತಿನ ಸಿಪಾಯಿಗಳಾಗಬೇಕು ಹೊರತು ನಾವು ಸರ್ಕಾರಿ ಅಧಿಕಾರಿಗಳಾಗಲಿ ಚುನಾವಣೆ ಅಧಿಕಾರಿಗಳಿಗಾಗಲಿ ನಾವು ಮಾರಿಕೊಳ್ಳೋದಾಗಲಿ ಗುಲಾಮರಾಗಲಿ ನಾವಿರಬಾರದು. ನಮ್ಮದೇ ಅಧಿಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಆ ಸಂವಿಧಾನ ಅಡಿಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನಾವು ಎಲ್ಲ ಅಧಿಕಾರಿಗಳಿಗೂ ನಾವು ಮೇಲಾದಂಥ ಅಧಿಕಾರಿಗಳೆಲ್ಲ ಶಿಸ್ತಿನ ಸಿಪಾಯಿಗಳು. ಈ ರೀತಿ ನಾವು ಶೋಷಿತ ಸಮಾಜಕ್ಕೆ ನಾವು ನ್ಯಾಯ ಕೊಡಿಸುವ ರೀತಿಯಲ್ಲಿ ಹೋರಾಡಬೇಕು. ಹಾಗೂ ಈಗ ನಮ್ಮ ರಾಷ್ಟ್ರ ಅಧ್ಯಕ್ಷರಾದಂಥ ಆನಂದರಾವ್ ಅಂಬೇಡ್ಕರ್ ಸಾಹೇಬರು ಈಗ ಈ ತಾಲೂಕು ಪಂಚಾಯತಿ BBMP ಈಗ ಚುನಾವಣೆಗಳಲ್ಲಿ ಪದಾಧಿಕಾರಿಗಳನ್ನಾಗಿಸಿ ಚುನಾವಣೆಗೆ ನಿಲ್ಲಬೇಕು ನಮ್ಮ ಪಕ್ಷದಿಂದ ಅಂತ ಹೇಳ್ಬಿಟ್ಟು ಒಂದು ಕರೆ ಕೊಟ್ಟಿದ್ದಾರೆ. ಆ ಕರೆಯ ಮೂಲಕವಾಗಿ ನಮ್ಮ ರಾಜ್ಯಾಧ್ಯಕ್ಷ ಜಗದೀಶ್ ಸಾಹೇಬರು ಈಗ ನಮ್ಮನ್ನೆಲ್ಲ ಆಯ್ಕೆ ಮಾಡ್ತಾ ಇದ್ದಾರೆ. ಆ ಆಯ್ಕೆಯಲ್ಲಿ ನಾವು ಚುನಾವಣೆಗೆ ನಿಲ್ಲಬೇಕಾದ್ರೆ ಯಾವುದೇ ಒಂದು ಅಧಿಕಾರಿ ನಮಗೆ ಆಮಿಷ ನೋಡಿದ್ರೆ ಆ ಆಮಿಷಿಗೆ ಒಳಗಾಗಬಾರದು. ನಮಗೆ 10 ವೋಟ್ ಬರಲಿ 5 ವೋಟ್ ಬರಲಿ ನಾವು ಪಡೆದುಕೊಳ್ಳಲೇಬೇಕು. ನಾವು ಚುನಾವಣೆಯಲ್ಲಿ ನಿಲ್ಲಲೇಬೇಕು. ಯಾಕಂದರೆ 70 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ನಮ್ಮನ್ನು ಆಳ್ಕೊಂಡು ಬರ್ತಾ ಇದೆ. ಏನು ಕೊಟ್ಟಿದೆ ನಮಗೆ? ಈಗಲೂ ನಾವು ಗುಲಾಮರಾಗಿದ್ದೇವೆ. ಶೋಷಿತ ಸಮಾಜ ಅಂದರೆ ಈ ರಾಜಕೀಯ ವ್ಯಕ್ತಿಗಳಿಗೆ ಗುಲಾಮಗಿರಿಯಾಗಿದೆ. ಆ ಗುಲಾಮಗಿರಿಯಿಂದ ನಾವು ಆಚೆ ಬರಬೇಕಾದ್ರೆ ನಮ್ಮದೇ ಅಧಿಕಾರವನ್ನು ನಾವು ಕೈಯಲ್ಲಿ ಹಿಡ್ಕೊಬೇಕು. ನಾವು ಯಾವಾಗ ಅವರು ತೋರಿಸಿದಂಥ ಆಮಿಷಗಳಿಗೆ ಒಳಗಾಗದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅಡಿಯಲ್ಲಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ದಿವಂಗತ ಜಗದೀಶ್ ಸಾಹೇಬರು ಅವರು ಮನಸ್ಸು ಮಾಡಿದರೆ ನಿಮ್ಮ ಆನೇಕಲ್ ತಾಲೂಕಿಗೆ ಇವತ್ತು ಒಬ್ಬ ದೊಡ್ಡ ಅಧಿಕಾರಿ ಆಗಬಹುದಾಗಿತ್ತು ನಮ್ಮ ಜಗದೀಶ್ ಸಾಹೇಬರು. ಆದರೆ ಅವರು ಯಾವುದೇ ಅಧಿಕಾರಿಗೆ ಹಾಗೂ ಅವರು ತೋರಿಸಿದಂಥ ಆಮಿಷಗಳಿಗೆ ಅವರು ಒಳಗಾಗದೆ ಶೋಷಿತ ಸಮಾಜಕ್ಕೆ ನಾವು ನ್ಯಾಯ ಕೊಡಿಸಬೇಕು. ಶೋಷಿತ ಸಮಾಜವನ್ನು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ನಾಡಿನಲ್ಲಿ ನಾವು ಒಂದು ಅಧಿಕಾರ ಪಡ್ಕೊಬೇಕಂತ ಹೋರಾಡಿದಂಥ ಒಬ್ಬ ನಾಯಕ ನಮ್ಮ ದಿವಂಗತ ಜಗದೀಶ್ ಸಾಹೇಬರು. ಅವರ ಮಾರ್ಗದಲ್ಲಿ ನಾವು ಇಷ್ಟು ವರ್ಷಗಳಿಂದ ನಾನು ಈ ಸಂಘಟನೆಗೆ ಬಂದು 4 ವರ್ಷ ಆಯಿತು. 4 ವರ್ಷದಿಂದಲೂ ನಾವು ಅವರ ಮಾರ್ಗದಲ್ಲಿ ಅವರ ಹಾಕಿಕೊಟ್ಟಂಥ ದಾರಿಯಲ್ಲೇ ನಡೀತಾ ಇದ್ದೇವೆ. ಈ ರೀತಿಯಾಗಿ ನಾವು ಶೋಷಿತ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡಬೇಕು. ಹಾಗೂ ಚುನಾವಣೆಗಳಲ್ಲಿ ನಾವು ಇಷ್ಟು ಸದಸ್ಯರು ಇಷ್ಟು ದೊಡ್ಡ ಎಲ್ಲ ಬಂದಿದ್ದೀರಿ, ನಮ್ಮಲ್ಲಿರುವಂಥ ಒಂದು 10 ಜನನ ಪರಿವರ್ತನೆ ಮಾಡೋಣ. ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಅವರು ಕೊಡುವಂಥ ಚಿಲ್ಲರೆ ಹಣಕ್ಕೆ ಆಗಲಿ, ಬಟ್ಟೆಗೆ ಆಗಲಿ, ಸಾರಾಯಿಗೆ ಆಗಲಿ, ಬಿರಿಯಾನಿಗೆ ಆಗಲಿ ನಾವು ಮಾಡಿಕೊಡಬಾರದು. ಆ ರೀತಿ ಮಾಡಿಕೊಂಡು ನಮ್ಮ ಶೋಷಿತ ಸಮಾಜ ಈ ದಿನ ನಾವು ರಾಜಕೀಯ ವ್ಯಕ್ತಿಗಳಿಗೆ ಗುಲಾಮರಾಗಿದ್ದೀವಿ. ಗುಲಾಮರಾಗಿ ನಡೆಸ್ಕೊಳ್ತಾ ಇದ್ದಾರೆ. ಈ ಮುಂದಿನ ಪೀಳಿಗೆಗೆ ಆ ಗುಲಾಮಗಿರಿಯಿಂದ ನಾವು ಆಚೆ ಬರುವುದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿಸಿದ ಮಾರ್ಗದಲ್ಲಿ ನಾವು ನಡೆಯೋಣ. ಮುಂದಿನ ಚುನಾವಣೆಗಳಲ್ಲಿ ನಾವು ಸ್ಪರ್ಧೆ ಮಾಡೋಣ. ನಮಗೂ ಅಧಿಕಾರ ಇದೆ. ಅವರು ಯಾರು ಅಧಿಕಾರ ಅನ್ನೋದು ಅವರು ಪ್ರಪ್ರಸತ್ತಲ್ಲ. ಕಾಂಗ್ರೆಸ್ಗೆ ಆಗಲಿ, BJP ಆಗಲಿ, ದಳೆ ಆಗಲಿ, ಯಾವುದೇ ಆಗಲಿ ನಾವು ಓಟ್ ಹಾಕಿದಾಗ ಮಾತ್ರ ಅಧಿಕಾರ ಬರೋಕ್ಕೆ ಸಾಧ್ಯ. ನಮ್ಮ ಓಟಿನಿಂದ ಬಂದು ನಮ್ಮನ್ನು ಈ ಯಾವ ನಡೆಸ್ಕೊಳ್ತಾ ಇದ್ದಾರೆ. ಈಗ ಶೋಷಿತ ಸಮಾಜಗಳು ಮನೆಗಳು ಕಟ್ಕೊಂಡಿದ್ದ ಹೊಡೆದಾಗ್ತಾ ಇದ್ದಾರೆ. ರೈತರ ಭೂಕಂಬಳಿಕೆ ಆಗ್ತಾ ಇದ್ದ ಭೂಮಿಯನ್ನು ತೆರವು ಮಾಡಿ ರೈತರನ್ನ ಬೀದಿ ಪಾಲು ಮಾಡ್ತಾ ಇದ್ದಾರೆ. ನಮ್ಮ ಸಮಾಜಕ್ಕೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ಕಾರಗಳು. ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಶೋಷಿತ ಸಮಾಜಕ್ಕೆ ನಾವು ನ್ಯಾಯ ಕೊಡ್ತೀವಿ ಅಂತ ಬಂದರು. ಏನು ಕೊಟ್ಟಿದ್ದಾರೆ? ಶೋಷಿತ ಸಮಾಜವನ್ನು ಸಂವಿಧಾನವನ್ನು ಕೈಯಲ್ಲಿ ಇಟ್ಕೊಂಡು ಕೈ ತೋರಿಸಿದ್ದಾರೆ. ಆ ಸಂವಿಧಾನ ಅಂದರೆ ತಿದ್ದುವಂತ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. BJPಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ಅಡಗಿಸ್ತಾರೆ, ವಂದನೆ ಮಾಡಿ ಅವರು ಸಂವಿಧಾನವನ್ನು ತಿರುಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸಂವಿಧಾನವನ್ನು ಕಾಪಾಡಬೇಕಾದ್ರೆ ನಾವು ಬಾಬಾ ಸಾಹೇಬ್ ಅನುಯಾಯಿಗಳು ನಾವು ಬೀದಿಯಲ್ಲಿ ನಿಂತ್ಕೊಂಡು ಸಂವಿಧಾನವನ್ನು ಕಾಪಾಡಬೇಕಂದ್ರೆ ನಮ್ಗೆ ಅಧಿಕಾರ ಇದೆ. ಸಂವಿಧಾನ ಹೇಗೆ ಉಳಿಸಲಾಗಿದೆ? ಅದಕ್ಕೆ ಪ್ರತಿಯೊಬ್ಬ ಪ್ರಜೆಯೂ ನಾವು ಅಧಿಕಾರಕ್ಕೆ ಬರಬೇಕು. ನಮ್ಮದೇ ಅಧಿಕಾರ ಚಲಾಯಿಸಬೇಕು. ನಾವೇ ಪ್ರಜೆಗಳು, ನಾವೇ ರಾಜರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಡೋಕೆ ಮುಂಚೆ ರಾಜನ ಹೊಟ್ಟೆಯಲ್ಲಿ ರಾಜ ಹೋಗ್ತಾ ಇದ್ದಂತೆ. ಈಗ ಆಗಲ್ಲ. ಪ್ರತಿಯೊಬ್ಬ ಪ್ರಜೆ ಹೊಟ್ಟೆಯಲ್ಲೂ ರಾಜ ಹುಟ್ಟಿದ್ದಾನೆ. ಆದರೂ ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಸಂವಿಧಾನ ಅಡಿಯಲ್ಲಿ ನಾವು ಬದುಕೋಣ. ಯಾವುದೇ ಕಾರಣಕ್ಕೆ ನಾವು ನಮ್ಮ ಆಳುವ ಸರ್ಕಾರಗಳು ನಮಗೆ ತೋರಿಸುವಂಥ ಆಮಿಷಗಳಿಗೆ ನಾವು ಮನಸ್ಸೋದದೆ, ನಮ್ಮ ಮನಸ್ಸುಗಳನ್ನು ಕರಗಿಸಿಕೊಳ್ಳದೆ ನಾವು ಗಟ್ಟಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಮಾರ್ಗಗಳಲ್ಲಿ ನಡೆಯುವಂತ ಹೇಳ್ಬಿಟ್ಟು ಈ ಸಭೆಗೆ ಮನವರಿಕೆ ಮಾಡ್ಕೊಳ್ತಾ ಇದ್ದೀನಿ.
ಹಾಗೂ ಇಷ್ಟು ಹೊತ್ತು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಭೀಮ ಬಂಧುಗಳಿಗೆ ಭೀಮ ವಂದನೆ ಹೇಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.